ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬೆಣ್ಣೆ ಕೃಷ್ಣ. ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಸೂಪರಾಗಿದ್ದೀನಿ. ನೀವು ಸೂಪರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಈ 10 ಕೆಲಸ ಮಾಡೋದ್ರಿಂದ ನಾವು ಯಾವ ರೀತಿ ಶ್ರೀಮಂತರಾಗ್ಬೋದು, ಹಾಗೆ ನಮ್ಮ ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಬೇಕು ಅಂದರೆ ಈ 10 ನಿಯಮಗಳನ್ನು ನಾವು ಮಾಡಲೇಬೇಕು. ಹಾಗೆ ಡೈಲಿ ಮನೆಯಲ್ಲಿರುವ ಗೃಹಿಣಿ ಈ 10 ಕೆಲಸನ ಮಾಡ್ಕೊಳ್ತಾ ಬಂದಷ್ಟು ನಮ್ಮ ಮನೆಯಲ್ಲಿರುವ ದಾರಿದ್ರ್ಯ ನಿವಾರಣೆಯಾಗುತ್ತೆ. ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಒಂದು ಲೈಕ್ ಕೊಡಿ ಪ್ಲೀಸ್. ಬನ್ನಿ, ಮೊದಲನೆಯದಾಗಿ ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಮನೆಯಲ್ಲಿರುವ ಕಸನ ತೆಗಿಬೇಕು. ಕಸ ತೆಗೆದಲೇ ನಾವು ಊಟ ಮಾಡೋದು, ಪೂಜೆ ಮಾಡೋದಾಗಿರ್ಬೋದು, ಮತ್ತು ಕಾಫಿ ಕುಡಿಯೋದಾಗಿರ್ಬೋದು, ಆ ರೀತಿ ಯಾವುದೇ ಕೆಲಸನ ಮಾಡಬಾರ್ದು. ಬೆಳಗ್ಗೆ ಎದ್ದ ತಕ್ಷಣ ನಾವು ಮನೆಯಲ್ಲಿರುವ ಶನಿ ಕಸ ಅಂತಲೂ ಸಹ ಹೇಳ್ತಾರೆ, ಆ ಕಸ ಎಲ್ಲ ತೆಗೆದು ನಾವು ಹೊರಗಡೆ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ದಾರಿದ್ರ್ಯ ನೆಲೆಸೋದಿಲ್ಲ. ಹಾಗೆ ಎರಡನೆಯದಾಗಿ ಮನೆಯ ಮುಂದೆ ನಾವು ರಂಗೋಲಿ ಹಾಕಬೇಕು. ಬೆಳಗ್ಗೆ ಮನೆಯೆಲ್ಲ ಕಸ ಎಲ್ಲ ತೆಗೆದ ತಕ್ಷಣ ಹೊರಗಡೆ ಅಂಗಳ ಎಲ್ಲ ಕ್ಲೀನ್ ಮಾಡಿ ನಾವು ಕ್ಲೀನಾಗಿ ತೊಳೆದು ರಂಗೋಲಿ ಹಾಕೋದ್ರಿಂದ ಮನೆಗೆ ಯಾವುದೇ ಕೆಟ್ಟ ದೃಷ್ಟಿ ಬೀಳೋದಿಲ್ಲ. ಹಾಗೆ ದೇವತೆಗಳ ಆಗಮನವೂ ಸಹ ಆಗುತ್ತದೆ. ಮನೆಯ ಮುಂದೆ, ಯಾರ ಮನೆಯ ಮುಂದೆ ರಂಗೋಲಿ ಇರುತ್ತದೋ ಅಲ್ಲಿ ದೇವತೆಗಳ ವಾಸ ಇರುತ್ತದೆ ಅಂತಲೂ ಸಹ ಹೇಳ್ತಾರೆ. ಹಾಗೆ ರಂಗನೊಲಿಯೋನು ರಂಗವಲ್ಲಿಗೆ ಅಂತಲೂ ಸಹ ಹೇಳ್ತಾರೆ. ಅದರಿಂದ ಮನೆಯ ಮುಂದೆ ರಂಗೋಲಿ ಹಾಕಬೇಕು. ಇದರಿಂದ ಮನೆಗೆ ಪಾಸಿಟಿವ್ ಎನರ್ಜಿ ಸಹ ಬರುತ್ತದೆ. ಮೂರನೆಯದಾಗಿ ಹೆಣ್ಣು ಮಕ್ಕಳು ಅಂದರೆ ಮನೆಯ ಗೃಹಿಣಿ ಡೈಲಿ ಸ್ನಾನ ಮಾಡಿ ಬಂದ ತಕ್ಷಣ ಬರೀ ಹಣೆಯಲ್ಲಿ ಯಾವುದೇ ಕಾರಣಕ್ಕೂ ಇರಬಾರ್ದು. ಬರೀ ಹಣೆಯಲ್ಲಿರೋದು, ಕೂದಲನ್ನ ಕೆಳಗಡೆ ಬಿಟ್ಟು ತಿರುಗೋದು, ಈ ರೀತಿ ಮಾಡೋದ್ರಿಂದ ಅವರಿಗೆ ದಾರಿದ್ರ್ಯ ಅನ್ನೋದು ನೆನೆಸುತ್ತೆ ಅವ್ರ ಮನೆಯಲ್ಲಿ. ಅದರಿಂದ ಗೃಹಿಣಿ ಸ್ನಾನ ಮಾಡಿ ಬಂದ ತಕ್ಷಣ ಅರಿಶಿಣ ಕುಂಕುಮ ಹಾಕಬೇಕು. ಹಾಗೆ ತಲೆನ ನೀಟಾಗಿ ಬಾಚಿ ಮೇಲ್ಗಡೆ ಕಟ್ಟಿ ನಾವು ಕೆಲಸನ ಮಾಡ್ಕೋಬೇಕು. ಈ ರೀತಿ ನಾವು ಕುಂಕುಮ ಇಟ್ಟು ಕೂದಲನ್ನು ಚೆನ್ನಾಗಿ ಬಾಚಿ ಹೂವು ಮುಡಿದು ನಾವು ಕೆಲಸನ ಮಾಡೋದ್ರಿಂದ ನಮ್ಮಲ್ಲಿಯೇ ಸದಾ ಲಕ್ಷ್ಮಿ ನೆಲೆಸಿರ್ತಾಳೆ. ಇದರಿಂದ ಮನೆಯಲ್ಲಿ ಶಾಂತಿನೂ ಸಹ ಇರುತ್ತದೆ. ನಾಲ್ಕನೆಯದಾಗಿ ಡೈಲಿ ತುಳಸಿಗೆ ನೀರು ಹಾಕಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ. ಮನೆಯ ಗೃಹಿಣಿ ಸ್ನಾನ ಮಾಡಿ ಬಂದ ತಕ್ಷಣ ನಾವು ತುಳಸಿಗೆ ಅರಿಶಿಣ ಕುಂಕುಮ ಡೈಲಿ ನೀರು ಹಾಕೋದ್ರಿಂದ ಮನೆ ಶಾಂತಿಯಾಗಿರುತ್ತೆ ಮತ್ತು ಲಕ್ಷ್ಮೀದೇವಿ ಸದಾ ನಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ. ಹಾಗೆ ಐದನೆಯದಾಗಿ ದೇವರ ಮನೆಯಲ್ಲಿ ಒಣಗಿದವು ಇರಬಾರ್ದು. ಈ ರೀತಿ ಒಣಗಿದವನ್ನ ಇಡೋದ್ರಿಂದ ಮನೆಯಲ್ಲಿ ಆ ಲಕ್ಷ್ಮಿ ನೆಲೆಸಿರ್ತಾಳೆ. ಅದರಿಂದ ನಾವು ಡೈಲಿ ಹೂವನ್ನು ತೆಗೆದು ದೇವರ ಮನೆಯನ್ನು ಸ್ವಚ್ಛವಾಗಿ ಮಾಡಿ ನಂತರ ದೀಪ ಹಚ್ಚಿ ಪೂಜೆ ಮಾಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರೋವಂಥ ನೆಗೆಟಿವ್ ಎನರ್ಜಿ ಸಹ ನಿವಾರಣೆಯಾಗುತ್ತೆ. ಪಾಸಿಟಿವ್ ಎನರ್ಜಿ ತುಂಬಿ ಇರುತ್ತೆ ಮನೆ ತುಂಬ. ಹಾಗೆ ಆರನೆಯದಾಗಿ ದೇವರ ಮುಂದೆ ದೀಪ ಸದಾ ಇರೋದ್ರಿಂದ ಮನೆಗೆ ಸಂಪತ್ತು ಮತ್ತು ಹಣದ ತೊಂದರೆ ದೂರವಾಗುತ್ತದೆ. ಯಾವ ಮನೆಯಲ್ಲಿ ದೀಪ ಸದಾ ಉರಿಯುತ್ತಿರುತ್ತದೋ ಅಲ್ಲಿ ಲಕ್ಷ್ಮಿ ಸದಾ ನೆಲೆಸಿರ್ತಾಳೆ ಅಂತಲೂ ಸಹ ಹೇಳಲಾಗುತ್ತದೆ. ಏಳನೆಯದಾಗಿ ಮನೆಯಲ್ಲಿ ಉಪ್ಪು ಖಾಲಿಯಾಗದಂತೆ ನೋಡಿಕೊಳ್ಬೇಕು. ಮನೆಯಲ್ಲಿ ಯಾವುದೇ ಉಪ್ಪು ಇರುವಾಗಲೇ ನಾವು ತರಿಸಿಟ್ಕೋಬೇಕು. ಮತ್ತು ಉಪ್ಪು ಖಾಲಿಯಾಗಿದೆ ಅಂತಲೂ ಸಹ ಹೇಳ್ಬಾರ್ದು, ಹೆಚ್ಚಿದೆ ಅಂತ ಹೇಳಬೇಕು. ಅದರಿಂದ ಉಪ್ಪು ಖಾಲಿಯಾಗದಂತೆ ಮನೆಯಲ್ಲಿ ನೋಡ್ಕೊಳ್ಳೋದ್ರಿಂದ ಲಕ್ಷ್ಮೀದೇವಿ ಸದಾ ಮನೆಯಲ್ಲಿ ನೆಲೆಸಿರ್ತಾಳೆ. ಹಾಗೆ ಎಂಟನೆಯದಾಗಿ ದೇವರ ಮನೆಯಲ್ಲಿ ಈಶಾನ್ಯ ದಿಕ್ಕಿಗೆ ಅಥವಾ ಅಡುಗೆ ಮನೆಯಲ್ಲಿ ಈಶಾನ್ಯ ದಿಕ್ಕಿಗೆ ಬಿಂದಿಗೆಯಲ್ಲಿ ನೀರು ತುಂಬಿಸಿ ಇಡಬೇಕು. ಈ ರೀತಿ ನಾವು ನೀರನ್ನು ಇಡೋದ್ರಿಂದ ಈಶಾನ್ಯ ಮೂಲೆಯಲ್ಲಿ ಶಿವ ಪಾರ್ವತಿಯರ ಸನ್ನಿಧಾನ ಅಂತಲೂ ಸಹ ಹೇಳ್ತಾರೆ. ಈ ರೀತಿ ನೀರು ಇಡೋದ್ರಿಂದ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಮತ್ತು ಗಂಡ ಹೆಂಡತಿಯರಲ್ಲಿ ಜಗಳ ಅನ್ನೋದು ಸಹ ಕಡಿಮೆಯಾಗುತ್ತೆ. ಮತ್ತು ಒಂಬತ್ತನೆಯದಾಗಿ ಮನೆಯಲ್ಲಿ ದೀಪ ಹಚ್ಚಿದ ಮೇಲೆ ಕಸ ತೆಗಿಬಾರ್ದು. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಪೂಜೆ ಮಾಡಿದ ಮೇಲೆ, ದೀಪ ಹಚ್ಚಿದ ಮೇಲೆ
ಕಸ ತೆಗಿಬಾರ್ದು. ಹಾಗೆ ಸಂಜೆ ಹೊತ್ತಲ್ಲೂ ಸಹ ದೀಪ ಹಚ್ಚೋದಕ್ಕಿಂತ ಮುಂಚೆ ಮನೆಯಲ್ಲಿರೋ ಕಸ ಎಲ್ಲ ತೆಗೆದು ನಾವು ತುಳಸಿ ಮುಂದೆ ದೀಪ ಮತ್ತು ದೇವರ ಮುಂದೆ ದೀಪ ಎಲ್ಲ ಹಚ್ಚಿ ನಾವು ಪೂಜೆ ಮಾಡಬೇಕಾಗುತ್ತೆ. ಈ ರೀತಿ ಮಾಡಿ ನೋಡಿ. ಸಂಜೆ ಟೈಮು ನಾವು ದೀಪ ಹಚ್ಚೋದ್ರಿಂದ ಮನೆಗೆ ಯಾವುದೇ ಕೆಟ್ಟ ದೃಷ್ಟಿ ಬರೋದಿಲ್ಲ. ಈ ರೀತಿ ಪಾಲನೆ ಮಾಡ್ಕೊಂಡು ಬರ್ತಾ ನೋಡಿ, ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮೀದೇವಿ ನೆಲೆಸಿರ್ತಾಳೆ. 10ನೇದಾಗಿ ಅಡುಗೆ ಮನೆಯಲ್ಲಿರುವ ಅಡುಗೆ ಪಾತ್ರೆ ಖಾಲಿಯಾಗಬಾರ್ದು. ನಾವು ಊಟಕ್ಕಿಂತ ಮೊದಲು ಸ್ವಲ್ಪ ಅನ್ನನ ಎತ್ತಿಡಬೇಕು. ಏಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಗೋವಿಗೆ ಮತ್ತು ಪಕ್ಷಿಗಳಿಗೆ ಹಾಕೋದ್ರಿಂದ ಮನೆಯಲ್ಲಿ ಸದಾ ಲಕ್ಷ್ಮೀದೇವಿ ನೆಲೆಸಿರ್ತಾಳೆ ಮತ್ತು ಶಾಂತಿನೂ ಸಹ ನೆಲೆಸುತ್ತೆ. ಈ 10 ನಿಯಮಗಳನ್ನು ನಾವು ಪಾಲನೆ ಮಾಡ್ತಾ ಬಂದರೆ ಲಕ್ಷ್ಮೀದೇವಿ ಸದಾ ನಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ, ಕಷ್ಟಗಳು ಸಹ ದೂರ ಆಗುತ್ತೆ.